2013ರಿಂದ ವೀಕ್ಷಕರೇ 2018ರವರೆಗೆ 5 ವರ್ಷ, ಅದಾದ್ಮೇಲೆ ಈ ಅವಧಿಯಲ್ಲಿ 3 ವರ್ಷ ಸಿಎಂ ಸಿಂಹಾಸನದ ಮೇಲೆ ಇರಿ ದರ್ಬಾರ್ ಮಾಡಿದ ಸಿದ್ದರಾಮಯ್ಯ ಅವರ ಅಧಿಪತ್ಯ ಅಂತ್ಯ ಆಗಿದೆ. ಅಹಿಂದರಾಮಯ್ಯ ಅವರಿಂದ ಅಧಿಕಾರ ಪಡೆದ ಡಿ.ಕೆ. ಶಿವಕುಮಾರ್ ಸವಾಲಿನ ಶಿಕಾರಿಯ ಬೆನ್ನತ್ತಿದ್ದಾರೆ. ಈ ನಡುವೆ ಕಾಂಗ್ರೆಸ್ನೊಳಗೆ 2028ರ ಸಿಎಂ ಅಭ್ಯರ್ಥಿಯ ಚರ್ಚೆ ಆಗ್ತಾ ಇದೆ. ಈ ಅವಧಿ ಇನ್ನೂ ಮುಗಿಯೋದಕ್ಕೆ 2 ವರ್ಷ ಇದೆ. 2028ಕ್ಕೆ ನಮ್ಮದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋಂಥ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ ಕಾಂಗ್ರೆಸ್ಸಿಗರು. ಹೀಗಾಗಿ ಮುಖ್ಯಮಂತ್ರಿ ಅಭ್ಯರ್ಥಿಯ ಕದನ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಡಿ.ಕೆ.ಶಿ ಅಂತೆಯೇ ಮತ್ತೊಬ್ಬ ಮಹಾನಾಯಕ ಮಾಡಿದ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದಾರೆ. ಯಾರು ಆ ನಾಯಕ ಕೂಲಿ ಕೇಳ್ತಾ ಇರೋರು? ತಮ್ಮ ಕೆಲಸಕ್ಕೆ ಕೂಲಿ ಕೊಡಲೇಬೇಕು ಅಂತಿರೋರು. ಈ ಇಂಟ್ರೆಸ್ಟಿಂಗ್ ವರದಿಯನ್ನು ನೋಡ್ಕೊಂಡ್ ಬನ್ನಿ ವೀಕ್ಷಕರು. ಕಾಂಗ್ರೆಸ್ ಬಿಜೆಪಿಯಂತೆ ಕೇಡರ್ಗಳ ಕೋಟೆಯಲ್ಲಿ ಕಟ್ಟಿದ ಪಾರ್ಟಿಯಲ್ಲ, ಬದಲಾಗಿ ಲೀಡರ್ಗಳಿಂದ ಬೆಳೆದ ಮತ್ತು ಈಗಲೂ ಬೆಳೆಯುತ್ತಿರೋ ಪಕ್ಷ. ಕರ್ನಾಟಕದಲ್ಲಂತೂ ಕಾಂಗ್ರೆಸ್ಗೆ ಜಿಲ್ಲೆ ಜಿಲ್ಲೆಯಲ್ಲೂ ಬಲಿಷ್ಠ ನಾಯಕರು ಸಿಗ್ತಾರೆ. ಒಂದು ಹಂತಕ್ಕೆ ಇದು ಪಕ್ಷಕ್ಕೆ ವರವಾದ್ರೆ, ಅಧಿಕಾರ ಹಂಚಿಕೆ ಅನ್ನೋ ವಿಚಾರ ಬಂದ್ರೆ ಮಾತ್ರ ಪಕ್ಕಾ ಶಾಪವಾಗಿ ಪರಿವರ್ತನೆಯಾಗುತ್ತೆ. ಪೂರ್ತಿ 5 ವರ್ಷ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಈ ಬಾರಿ 3 ವರ್ಷಕ್ಕೆ ಸಿಂಹಾಸನದಿಂದ ಇಳಿಬೇಕಾಯ್ತು. ಹೊಸದಾಗಿ ಸಿಎಂ ಆಗಿರೋ ಶಿವಕುಮಾರ್ 2028ಕ್ಕೂ ನಾನೇ ಸಿಎಂ ಆಗಬೇಕೆಂದು ಆಸೆ ಪಡ್ತಿರೋ ಹೊತ್ತಲ್ಲಿ ಮತ್ತೊಬ್ಬ ಮಹಾನಾಯಕ ತಾನು ಮಾಡಿದ ಕೆಲಸಕ್ಕೆ ಕೂಲಿ ಕೇಳ್ತಿದ್ದಾರೆ. 2028ಕ್ಕೆ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ರ ಸಾಹುಕಾರ್. ಡಿ.ಕೆ.ಶಿ ಮಾದರಿಯಲ್ಲೇ ಮಾಡಿದ ಕೆಲಸಕ್ಕೆ ಕೂಲಿ ಕೇಳ್ತಾರ. ರಾಜ್ಯ ರಾಜಕೀಯದಲ್ಲಿ ಬೆಳಗಾವಿಯ ಸಾಹುಕಾರ್ ಅಂತಾನೆ ಫೇಮಸ್ ಆಗಿರೋ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ಗುಟ್ಟಾಗೇನೂ ಉಳಿದಿಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ನೇರವಾಗಿ ತಮ್ಮ ಮನದಿಂಗಿತವನ್ನ ಸಚಿವರು ನೇರವಾಗಿ ಹೇಳ್ಕೊಂಡಿದ್ದಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಇಂದಿನ ಮಾತು ಕಾಂಗ್ರೆಸ್ನೊಳಗೊಂದು ಸಣ್ಣ ಕಂಪನ ಸೃಷ್ಟಿಸಿದೆ. ಅದಕ್ಕೇನು ಸಂಬಂಧ ಇಲ್ಲ. ಅದಕ್ಕೇನು ಸಂಬಂಧ ಇಲ್ಲ. ಅದಕ್ಕೇನು ಸಂಬಂಧ ಇಲ್ಲ. ಅಧ್ಯಕ್ಷ ಆಗಿ ಪಕ್ಷದ ಕೆಲಸ ಮಾಡಬೇಕಂತ ಏನು ಕಾನೂನಿಲ್ಲ. ಅದು ಇದ್ದರನ್ನ ಮಾಡಬೇಕು, ಗೆಲ್ಲಿಸ್ಬೇಕಂತ. ಈಗ ಚಿಕ್ಕೋಡಿ ಗೆಲ್ಲಿಸಿದ್ದೀವಿ, ಸಿಗ್ಗಾಂವ್ ಗೆಲ್ಲಿಸಿದ್ದೀವಿ, ಬಾಗಲಕೋಟೆ ಗೆಲ್ಲಿಸಿದ್ವಿ. ನಾವೇನು ಅಧ್ಯಕ್ಷ ಇದ್ವಾ ಅಥವಾ ನಮ್ಗೆ ರೈಟಿಂಗ್ ಕೊಟ್ಟಿದ್ರೆ ಯಾರು? ಇಲ್ಲ, ಅದು ಯಾರಾಗಲಿ ಪಕ್ಷ ಅಧಿಕಾರ ಬರೋದು ಮುಖ್ಯ ನಮಗೆ. ಕೇಳಿದ್ರಲ್ಲ, ಕೆಪಿಸಿಸಿ ಅಧ್ಯಕ್ಷರಾದವರೇ ಸಿಎಂ ಆಗಬೇಕು ಅನ್ನೋ ಕಾನೂನು ಪಕ್ಷದಲ್ಲಿ ಇಲ್ಲ ಅನ್ನೋ ಸತೀಶ್ ಅವರ ಹೇಳಿಕೆ ಕಾಂಗ್ರೆಸ್ನೊಳಗೆ ಪವರ್ ಫೈಟ್ ಶುರುವಾಗಿರೋದ್ರ ಸ್ಪಷ್ಟ ಸಂದೇಶವಾಗಿದೆ. ಡಿ.ಕೆ.ಶಿ ಸಿಎಂ ಆಗ್ತಿದ್ದಂತೆ ದೆಹಲಿಗೆ ಹೋಗಿ ಕುಳಿತಿದ್ದ ಸತೀಶ್ ಮಂತ್ರಿ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಕೇಳಿದ್ರು. ಇದರ ಉದ್ದೇಶ ಇಷ್ಟೇ, 2028ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾನು ಸಿಎಂ ಆಗಬಹುದು ಅನ್ನೋ ಮನದಾಸೆ. ಈಗ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೈ ತಪ್ಪಿದ್ದಕ್ಕೆ ಸತೀಶ್ ಸಾಹೇಬ್ರು ಈ ರೀತಿ ವರಸೆ ಬದಲಿಸಿದ್ರ ಅನ್ನೋದು ಕಾಂಗ್ರೆಸ್ ಮನೆಯೊಳಗಿನ ಹೊಸ ಚರ್ಚೆ. ಮಾಡಿದ ಕೆಲಸಕ್ಕೆ ಕೂಲಿ ಕೇಳೋದು ತಪ್ಪ ಅನ್ನೋ ಸಿಎಂ ಶಿವಕುಮಾರ್ ಅವರ ಹಿಂದಿನ ಮಾತು ಈಗ ಇದೇ ಮಾತನ್ನ ಸಚಿವ ಸತೀಶ್ ಜಾರಕಿಹೊಳಿ ಡಿ.ಕೆ.ಶಿಗೆ ಸವಾಲಾಗಿ ಎಸೆದಿದ್ದಾರೆ. ಸಿಎಂ ಆಗಿ 2 ವರ್ಷದ ಅವಧಿಯಲ್ಲಿ ಡಿ.ಕೆ.ಶಿ ಸಮರ್ಥವಾಗಿ ಕೆಲಸ ಮಾಡಿದ್ರೆ ಮಾತ್ರ ಕೂಲಿ ಸಿಗುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. 2 ವರ್ಷಕ್ಕೆ ಅಧಿಕಾರ ಸಾಕಾಗಲ್ಲ, ಮುಂದಿನ 5 ವರ್ಷಕ್ಕೂ ಕೂಡ ನಮ್ಗೆ ಅಧಿಕಾರ ಕೊಡಿ, ನಾನೇ ಸಿಎಂ ಆಗ್ತೀನಿ ಅನ್ನೋದು ಮಾತನ್ನು ಮೊನ್ನೆ ಕರ್ಪೂರದಲ್ಲಿ ಅಲ್ಲ. ಅವರು ದುಡಿದ್ರೆ ಕೂಲಿ ಸಿಕ್ಕೇ ಸಿಗ್ತೈತೆ, ಯಾರೂ ಇಲ್ಲ ನಂಗಿಲ್ಲ. ಅದ್ರ ತಕ್ಕ ದುಡಿದ್ರೆ ಮತ್ತೆ ಕೂಲಿ ಸಿಕ್ಕೇ ಸಿಗ್ತೈತೆ. ಅವ್ರ ನೇತೃತ್ವದಲ್ಲಿ ಮತ್ತೆ 2ನೇ ಅವಧಿಗೆ ಬರೋದಾದ್ರೆ ಈಗ ಕೊಟ್ಟರಲ್ಲ, ಅವ್ರಿಗೆ ಅಧಿಕಾರ ಕೊಟ್ಟರು. ಎದಕ್ಕೆ ಕೊಟ್ಟರೆ ಪಕ್ಷಕ್ಕೆ ಕೆಲಸ ಮಾಡುವಂತ ಕೊಟ್ಟಿದ್ರು. ಈಗ ಮತ್ತೆ ಮಾಡಿದ್ರೆ ಮತ್ತೆ ಸಿಕ್ಕೇ ಸಿಗ್ತೈತೆ, ಸಿಗಲ್ಲ ಅಂತೇನಿಲ್ಲ. ಸತೀಶ್ ಸಿಎಂ ಕನಸಿಗೆ ದಾರಿಯಾಗುತ್ತಾ ಅಹಿಂದ? ಸಿಎಂ
ಸಿಎಂ ಡಿಕೆ ಶಿವಕುಮಾರ್ ಬೆನ್ನಿಗೆ ಒಕ್ಕಲಿಗರ ಶಕ್ತಿ ಇದ್ರೆ ಸಿದ್ದರಾಮಯ್ಯರ ಬೆಂಗಾವಲಾಗಿದ್ದ ಅಹಿಂದವನ್ನ ತಮ್ಮ ಶಕ್ತಿಯಾಗಿ ಮಾಡಿಕೊಳ್ಳೋಕೆ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಯತೀಂದ್ರ ಜೊತೆಗೂಡಿ ಅಹಿಂದ ಬೇರು ಬಲಪಡಿಸಲು ಸಜ್ಜಾಗಿದ್ದಾರೆ. ಪ್ರಶ್ನೆ ಇಲ್ಲ, ಅವ್ರು ನಾವು ಜೊತೆಯಲ್ಲಿದ್ದೀವಿ. ಇನ್ನು ಸಿದ್ದರಾಮಯ್ಯ ನಂತರ ಅವ್ರು ನಾವು ಜೊತೆಯಾಗಿ ಕೆಲಸ ಮಾಡಬೇಕಾಗ್ತೈತೆ. ಸೊ ಹೀಗಾಗಿ ಅವ್ರು ನಾವು ಜೊತೆ ಕರ್ನಾಟಕದಲ್ಲಿ ಮತ್ತೆ ಹಿಂದೆ ಕಟ್ಟುವಂಥ ಪ್ರಯತ್ನ ಮಾಡ್ತೀವಿ. ನೋಡಿದ್ರಲ್ಲ, 2028ಕ್ಕೆ ಅವಕಾಶ ಸಿಕ್ಕರೆ ರಾಜ್ಯದ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಮನಸ್ಸು ಮಾಡಿರೋ ಸಚಿವ ಸತೀಶ್ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದಾರೆ. ಛಲ ಬಿಡದ ತ್ರಿವಿಕ್ರಮನಂತೆ ಡಿಕೆ ಶಿವಕುಮಾರ್ ಕೊನೆಗೂ ರಾಜ್ಯದ ಮುಖ್ಯಮಂತ್ರಿಯಾಗಿ ತಮ್ಮ ಹಠ ಸಾಧಿಸಿದ್ದಾರೆ. ಈಗ ಕನಕಪುರ ಬಂಡೆ ಹಾದಿಯಲ್ಲಿ ಬೆಳಗಾವಿ ಸಾಹುಕಾರ್ ಸಹ ಸಾಕ್ತಿದ್ದು ನೆಕ್ಸ್ಟ್ ನನ್ನದೇ ಸರದಿ ಅನ್ನೋ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಸಾಹುಕಾರರ ಕನಸು 2028ಕ್ಕೆ ಈಡೇರುತ್ತಾ ಅನ್ನೋ ಪ್ರಶ್ನೆಗೆ ಲೋಕೋಪಯೋಗಿ ಸಚಿವರು ತತ್ವಜ್ಞಾನ ಬೋಧಿಸಿದ್ರು. ಯಾರು ದುಡಿತಾರೆ ಅವ್ರಿಗೆ ಸಿಗಲೇಬೇಕು, ಪ್ರಶ್ನೆ ಇಲ್ಲ. ನಮ್ದು ಏನದ ತಕರಾರು 28 ಅಂತ ಹೇಳಿದ್ವಿ. 28 ಅಂದರೆ ಅದು 365 ನೋಡೋಣ. ಅದ್ರ ಬಗ್ಗೆ ಈಗ ಯಾಕೆ ಸಿರ್ಚಿ? ಇನ್ನೂ ಏನೂ ಆಗಿಲ್ಲ, ಇನ್ನೂ ಮಗುನ ಹುಟ್ಟಿಲ್ಲ, ಈಗ ಕುಲಾಯಿ ಅಂತಂದ್ರೆ ಹೆಂಗೆ ಕತೆಗೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.